ಸಾವಿರಾರು ವರ್ಷಗಳ ಈ ಮನುಸ್ಮೃತಿಯ ಆಳ್ವಿಕೆಯ ದೌರ್ಜನ್ಯದ ನೋವಿಗೆ ಹುಟ್ಟಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ನೋಡಿ, ಅವರ ಆಳ್ವಿಕೆ ನೋಡಿ. ನಮ್ಮ ಮಹಾಪ್ರಭು ಇದಾರಲ್ಲ ನರೇಂದ್ರ ಮೋದಿ ಅವರು, ಅವ್ರು ನೋಡಿ ಒಂಥರ ರಾಜರ ತರ ಇರ್ತಾರೆ. ಅಂದ್ರೆ ಈಗ ಅದೇ ಬೇಕು ಅವ್ರಿಗೆ. ಇಲ್ಲಿ ಪ್ರಜಾಪ್ರಭುತ್ವ ಹೆಸರಿಗಷ್ಟೇ, ಅವರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಗಷ್ಟೇ ಪ್ರಜಾಪ್ರಭುತ್ವ. ಅದಾದ್ಮೇಲೆ ಅವತ್ತು ಪಟ್ಟಾಭಿಷೇಕ, ಇವತ್ತು ಪದವಿ ಪ್ರಮಾಣ. ಒಂದು ದೇಶದಲ್ಲಿ ಸಾಮಾನ್ಯ ಜನರನ್ನ ಮುಟ್ಟದ ಒಬ್ಬ ಪ್ರಧಾನಿ ಯಾರಿದ್ರೆ ನಮ್ಮ ಮಹಾಪ್ರಭು. ಇವರು ಯಾಕೆ ಖರ್ಗೆ ಅಂತವರನ್ನ, ನಮ್ಮಂಥವರನ್ನ ಎದುರಿಸ್ತಾರೆ? ಇಷ್ಟ ಇಲ್ಲ ಅಂದ್ರೆ ಅವರಿಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟ ಇಲ್ಲ. ಇಂಥ ಭಾಷೆಯ ಮಹಾಪ್ರಾಣಗಳು ಇಂಥ ಮಹಾ ವ್ಯಕ್ತಿಗೆ ಚೆನ್ನಾಗಿ ಅನ್ವಯಿಸುತ್ತೆ. ನಮ್ಮ ಹೆಮ್ಮೆ, ನಮ್ಮೆಲ್ಲರ ಆಶಯ, ಕನಸು. ಅವರ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕಿಂತ ಅವರು ಯಾವ ಕಾರಣಕ್ಕೆ ಇಷ್ಟು ಬೆಳೆದಿದ್ದಾರೆ, ಅವರ ಯಾವ ಕಾರಣಕ್ಕೆ ಅವರಿಗೆ ಹೆದರುತ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದು ಒಳ್ಳೆಯದು. ನಮ್ಮ ಮಣ್ಣಿನ ಮಗ ನಮಗೆ ಗೊತ್ತಲ್ವಾ. ಇತ್ತೀಚಿನ ಇನ್ಸಿಡೆಂಟ್, ಅವರು ಒಂದು ವೇದಿಕೆ ಮೇಲೆ ಹೋಗಿ ಬಂದದ್ದಕ್ಕೆ ಅದನ್ನ ತೊಡದ್ರಂತೆ, ಶುಭ್ರ ಮಾಡಿದ್ರಂತೆ. ಆಕ್ಚುಲಿ ಅವ್ರಿಗೆ ಹೇಳಬೇಕಾಗಿರೋದು, ನೀವುಗಳು ಶುಭ್ರ ಮಾಡಬೇಕಾಗಿರೋದು ಗೋಮೂತ್ರ ಇರ್ಬೋದು, ಒಂದು 2 ಗ್ಲಾಸ್ ತಗೊಂಡು ಗಳ ಅಂತ ಗಾರ್ಗಲ್ ಮಾಡಿ ಆಮೇಲೆ ಮಾತಾಡಿ ಅಂತ ಹೇಳಬೇಕು. ಇವ್ರಿಗೆ ಇದೇ ಕೆಲಸ, ನಾಮಕರಣ ಮಾಡೋದು, ದೇಶದ್ರೋಹಿ ಅನ್ನೋದು, ಇನ್ನೇನೋ ಹಬ್ಸೋದು. ಮೊನ್ನೆ ನಾನು ಕೂಡ ಅರಬ್ಬಿ ಸಮುದ್ರದ ಮೀನಿಗೆ ಆಹಾರ ಮಾಡಬೇಕು ಅಂತ ಹೇಳಿದ್ರಂತೆ ಒಬ್ರು. ಅದಕ್ಕೆ ಜನ ಅಂದ್ರು ಅವ್ರಿಗೆ, ಅಲ್ಲ ಸ್ವಾಮಿ ಪ್ರಕಾಶ್ ರೈ ಅವರನ್ನು ನೀವು ಅರಬ್ಬಿ ಸಮುದ್ರಕ್ಕೆ ಹೆಂಗ್ ಹಾಕ್ತೀರಿ? ಒಂದು ಗಾಳಕ್ಕೆ ಹಾಕಕ್ಕಲ್ಲ, ದೊಡ್ಡ ಕಾಯ ಅದು. 1 ಲಕ್ಷ ಪೀಸ್ ಮಾಡಿಬಿಟ್ಟು ಮೀನುಗಳಿಗೆ ಹಾಕಿ. ಆದರೆ ಸಮಸ್ಯೆ ಏನಂದ್ರೆ, ಲಕ್ಷಾಂತರ ಮೀನುಗಳು ತಿಂದು ಅದನ್ನ ನೀವು ಹಿಡಿದು ತಿಂದು ಕರಾವಳಿ ಜನ ಎಲ್ಲ ಪ್ರಕಾಶ್ ರೈ ತರ ಆಗ್ಬಿಟ್ರೆ, ಸೊ ಪ್ರೋಗ್ರಾಮ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಂತ. ನಾನು ಇವ್ರಿಗೆಲ್ಲ ಉತ್ತರ ಕೊಡಕ್ಕೆ ಹೋಗಲ್ಲ. ನಾನು ಯಾಕೆ ಅಂತ ಕೇಳಿದ್ರು ಒಬ್ರು ಪತ್ರಕರ್ತರು. ಹೇಳಿದೆ, ಉತ್ತರ ಪಕ್ಷದ ಉತ್ತರ ಕುಮಾರರಿಗೆ ನಾನು ಯಾಕ್ರಿ ಉತ್ತರ ಕೊಡ್ಲಿ? ಅವ್ರು ಮಾರ್ಕೊಂಡವರು. ಇವರು ಯಾಕೆ ಖರ್ಗೆ ಅಂತವರನ್ನ, ನಮ್ಮಂಥವರನ್ನ ಎದುರಿಸ್ತಾರೆ? ಇಷ್ಟ ಇಲ್ಲ ಅಂದ್ರೆ ಅವರಿಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟ ಇಲ್ಲ. ನೋಡಿ, ಯಾಕೆ ಅವರು ಇಷ್ಟು ಅಸಹನೆಯಿಂದ ಇರ್ತಾರೆ ಅಂದ್ರೆ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಇದೆಯಲ್ಲ, ಅದು ಎಲ್ರಿಗೂ. ಇತ್ತೀಚೆಗೆ ಒಬ್ಬ ಗೆಳೆಯನ ಮನೆಗೆ ಹೋಗಿದ್ದೆ, ಅಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇತ್ತು. ಅವನು ಹೇಳ್ದ, ಪ್ರಕಾಶ ಇದು ದಲಿತರ ಮನೆ ಅಂತ. ನಾನು ಹೇಳಿದೆ, ಹಂಗಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಅವರು, ದಲಿತರವ್ರು ಮಾತ್ರ ಅಲ್ಲ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಇದೆಯಲ್ಲ, ಇದು ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯ ಪಡೆದ ನಂತರದ ಭಾರತಕ್ಕಲ್ಲ. ಅದು ಇವ್ರ ಸಮಸ್ಯೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋದು ಬ್ರಿಟಿಷರು ಬರುವುದಕ್ಕೆ ಮುಂಚೆ ಸಾವಿರಾರು ವರ್ಷಗಳಿಂದ ಇದ್ರಲ್ಲ ಈ ಮನುವಾದಿಗಳು, ಇವರಿಂದ ನಮ್ಮನ್ನು ರಕ್ಷಿಸುವುದಕ್ಕೆ ಹೊಸ ಭಾರತವನ್ನು ಕಟ್ಟಕ್ಕೆ ಬರೆದಿರುವಂತಹ ಬಾಬಾ ಸಾಹೇಬ್ ಸಂವಿಧಾನ ಅನ್ನೋದು ವರ್ಡಿಕ್ಟ್. ಅದು ಬ್ರಿಟಿಷರು ಬರೋದಕ್ಕೆ ಮುಂಚೆ ನೀವು ಹೀಗಿದ್ರಿ, ಅಸ್ಪೃಶ್ಯತೆ ಇತ್ತು. ಇವರು ಒಂದು ನರೇಟಿವ್ ಫಿಕ್ಸ್ ಮಾಡ್ತಾರೆ, ಬ್ರಿಟಿಷರು ಭಾರತ ದೇಶಕ್ಕೆ ಬರುವುದಕ್ಕೆ ಮುಂಚೆ ಭಾರತ ಅಷ್ಟು ಅದ್ಭುತವಾಗಿತ್ತು ಅಂತ. ಇಲ್ಲ ಸ್ವಾಮಿ, ರಾಜರು ಮಹಾರಾಜರು ಚೆನ್ನಾಗಿದ್ರು, ಆದ್ರೆ ಅಸ್ಪೃಶ್ಯತೆ ಇತ್ತು. ದೀನ ದಲಿತರಿದ್ರು, ಹರಿಜನರಿದ್ರು, ಯಾರೆಲ್ಲಿಡಬೇಕು ಅಲ್ಲಿ ಇಟ್ಟಿದ್ರು ಅವರು. ಯಾವ ಹೆಣ್ಣಿಗೂ, ಇನ್ಕ್ಲೂಡಿಂಗ್ ಅವರ ಧರ್ಮದಲ್ಲಿರುವ ಹೆಂಗಸರಿಗೂ ಸಮಾನ ಹಕ್ಕುಗಳಿರಲಿಲ್ಲ. ಸಾವಿರಾರು ವರ್ಷಗಳ ಈ ಮನುಸ್ಮೃತಿಯ ಆಳ್ವಿಕೆಯ ದೌರ್ಜನ್ಯದ ನೋವಿಗೆ ಹುಟ್ಟಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಹೊಸ ರಾಷ್ಟ್ರ ಶುರುವಾದಾಗ, ಹೊಸ ದೇಶ ಹುಟ್ಟಿದಾಗ
ಈ ಬ್ರಿಟಿಷರಿಂದ ಮಾತ್ರ ಅಲ್ಲ, ಇವರಿಂದ ನಮ್ಮನ್ನು ಕಾಪಾಡಿಕೊಳ್ಳಬೇಕು ಅಂತ. ಅದಕ್ಕೆ ಇವರು ಮತ್ತೆ ಆ ಮನು ಧರ್ಮವನ್ನು ತರಕ್ಕಾಗತ್ತಾ ಅಂತ ಹೋರಾಡ್ತಾ ಇದ್ದಾರೆ. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅಂತಹ ಅಥವಾ ಯಾರೇ ಒಬ್ರು ಗಟ್ಟಿಯಾಗಿ ನಿಂತರೆ ಆಗಲ್ಲ ಅವರಿಗೆ. ಯಾಕಂದ್ರೆ ಅವ್ರಿಗೆ ಇನ್ನೂ ಇವರು ಅಸ್ಪೃಶ್ಯರ, ಇವರು ಬರಬಾರ್ದು ಮೇಲೆ. ಅದಕ್ಕೆ ಈ ಸರ್ಕಾರಗಳು ಹಿಂಗೆ ಮಾಡ್ತಿರೋದು ನೋಡಿ. ಅವರೆಲ್ಲ ಮಾಡ್ತಿರೋದು ಹೆಂಗೆ ಅಂದ್ರೆ ನಮಗೆ ಗೊತ್ತಾಗದಂಗೆ ನಾವು ಅವರಿಗೆ ಸ್ಲೇವ್ಸ್ ಆಗೇ ಇರಬೇಕು, ಅವರ ಕಾಲು ಕೆಳಗೆ ಇರಬೇಕು. ಅವರ ಎಲ್ಲ ಆಚಾರ ವಿಚಾರಗಳು ಹಾಗೆ, ಒಂದೇ ಭಾಷೆ, ಒಂದೇ ಧರ್ಮ. ಇವರ ಸರ್ಕಾರದ ಎಲ್ಲ ಯೋಜನೆಗಳನ್ನು ನೋಡಿ, ಡಿಮಾನಿಟೈಸೇಷನ್ ಅಂತ ಒಂದು ಮಾಡಿ ಇಡೀ ದೇಶದ ಜನರನ್ನ ಅವರ ದುಡ್ಡನ್ನು ಅವರೇ ತಗೊಳಕ್ಕೆ ಕ್ಯೂನಲ್ಲಿ ನಿಲ್ಲಿಸಿದ್ರು. ಅಂದ್ರೆ ಮೊದಲು ಕ್ಯೂನಲ್ಲಿ ನಿಲ್ಲಿಸ್ಬೇಕು ಅವರಿಗೆ. ಹಿಂದೂ ಮುಸ್ಲಿಮು ಅದು ಇದು ಅಂತ ಹುಟ್ಟು ಹಾಕಬೇಕು. ಸೈಕಾಲಜಿನಲ್ಲಿ ಒಂದಿದೆ, ಅಂದ್ರೆ ಜನರಲ್ಲಿ ಇವರೇನೋ ಹಿಂದೂ ಧರ್ಮದ ಗುತ್ತಿಗೆ ತಗೊಂಡಿರೋರು ಅಂತ ಒಂದು ಕಾಂಟ್ರಾಕ್ಟ್ ತಗೋಬೇಕು. ಅವರು ಮೊದಲು ಮಾಡೋದು ಆ ಕಾಂಟ್ರಾಕ್ಟ್ ತಗೊಳ್ಳೋದು. ಹಿಂದೂ ಧರ್ಮ ಬಹಳ ಅಪಾಯದಲ್ಲಿದೆ, ನಾವೇ ಅದರ ರಕ್ಷಕರು ಅಂತ ಒಂದು ಕಾಂಟ್ರಾಕ್ಟ್ ತಗೊಂಡು ನೀವು ಯಾರನ್ನ ದ್ವೇಷಿಸಬೇಕು ಅನ್ನೋ ಅನುಮತಿ ತಗೊಂಡು ಆ ಕೆಲಸಕ್ಕೆ ಬರ್ತಾರೆ. ನೋಡಿ ಅವರ ಆಳ್ವಿಕೆ ನೋಡಿ. ನಮ್ಮ ಮಹಾಪ್ರಭು ಇದಾರಲ್ಲ ನರೇಂದ್ರ ಮೋದಿ ಅವರು, ಅವ್ರು ನೋಡಿ ಒಂಥರ ರಾಜರ ತರ ಇರ್ತಾರೆ. ಅಂದ್ರೆ ಈಗ ಅದೇ ಬೇಕು ಅವ್ರಿಗೆ. ಇಲ್ಲಿ ಪ್ರಜಾಪ್ರಭುತ್ವ ಹೆಸರಿಗಷ್ಟೇ, ಅವರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಗಷ್ಟೇ ಪ್ರಜಾಪ್ರಭುತ್ವ. ಅದಾದ್ಮೇಲೆ ಅವತ್ತು ಪಟ್ಟಾಭಿಷೇಕ, ಇವತ್ತು ಪದವಿ ಪ್ರಮಾಣ, ಅವತ್ತು ಸಿಂಹಾಸನ, ಇವತ್ತು ಪ್ರಧಾನಮಂತ್ರಿಯ ಕುರ್ಚಿ. ಆ ಬಟ್ಟೆಗಳು, ಆ ಮೆರವಣಿಗೆಗಳು, ಇವೆಲ್ಲವೂ ಆ ವೈಭವ ಬೇಕವರಿಗೆ. ಒಂದು ದೇಶದಲ್ಲಿ ಸಾಮಾನ್ಯ ಜನರನ್ನ ಮುಟ್ಟದ ಒಬ್ಬ ಪ್ರಧಾನಿ ಯಾರಿದ್ರೆ ನಮ್ಮ ಮಹಾಪ್ರಭು. ಅವರಿಗೆ ನಮ್ಮ ಬೆವರನ್ನ, ನಮ್ಮ ಕಷ್ಟವನ್ನ, ನಮ್ಮ ನೋವನ್ನ, ನಮ್ಮ ಕಣ್ಣೀರನ್ನು ನೋಡೋ ಇಷ್ಟ ಇಲ್ಲ. ಮಹಾರಾಜನಾಗಿ ಬೆಳೀತಾ ಹೋಗ್ಬೇಕು. ಕರೋನಾ ಬಂದಾಗಲೂ ಹಾಗೆ ನೋಡಿ, ಜನ ನಡ್ಕೊಂಡು ಹೋಗ್ಬೇಕು, ಏನೂ ಮಾಡಲ್ಲ ಅವರು. ಅದಾದ ನಂತರ ಡಿಲಿಮಿಟೇಷನ್ ಅಂತ ಒಂದು ನಾಟಕ ಶುರು ಮಾಡ್ತಿದ್ದಾರೆ. ತುಂಬಾ ಮುಖ್ಯವಾದ ನಾಟಕ. ಡಿಲಿಮಿಟೇಷನ್ ಮತ್ತು SIR ನಾವು ಅರ್ಥ ಮಾಡ್ಕೊಳ್ಬೇಕಾಗೋದು ನೋಡಿ. ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳನ್ನು ನೋಡುವಾಗ ಒಂದು ದೇಶವನ್ನು ಆಕ್ರಮಿಸೋದಕ್ಕೆ ಸೈನ್ಯದ ನೆರವು ತಗೊಂಡಿರ್ತಾರೆ. ನೀವು ಪಾಕಿಸ್ತಾನ ನೋಡಿ, ಬಾಂಗ್ಲಾದೇಶ್ ನೋಡಿ, ಮಿಲಿಟರಿ ಕೂಪ್ ಆಗುತ್ತೆ. ಆದರೆ ಭಾರತ ದೇಶದಲ್ಲಿ ಆಗಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಅದು ಸಂವಿಧಾನದಿಂದ ಆಗಿಲ್ಲ. ಅದಕ್ಕೆ ಸಂವಿಧಾನ ಇರೋದ್ರಿಂದ ಇವರು ಮಿಲಿಟರಿಯನ್ನ ತಗೊಂಡು ಬಂದು ಮಿಲಿಟರಿ ಕೂಪ್ ಮಾಡಿ ಆಡಳಿತ ಮಾಡಕ್ಕಾಗ್ತಿಲ್ಲ. ಆದ್ದರಿಂದ ನಿಧಾನವಾಗಿ ವ್ಯವಸ್ಥೆಯನ್ನ ಕೈನಲ್ಲಿ ತಗೊಂಡು, ಯಾವ ಪ್ರಜಾಪ್ರಭುತ್ವದ, ಯಾವ ಸಂವಿಧಾನದ ಪ್ರಾಸೆಸ್ನಲ್ಲಿದೆಯೋ ಅದನ್ನು ತಗೊಂಡು ನಿಧಾನವಾಗಿ ನಮ್ಮನ್ನು ಮಣಿಸುವ ಪ್ರಯತ್ನ ಆಗ್ತಾ ಇದೆ. ಡಿಲಿಮಿಟೇಷನ್ ಕೂಡ ನಮ್ಮ ದಕ್ಷಿಣ ಭಾರತಕ್ಕೆ ಸಾಕಷ್ಟು ಪ್ರಾತಿನಿಧ್ಯವನ್ನು ಕಮ್ಮಿ ಮಾಡ್ತಾ, ಇನ್ನು ಮೇಲೆ ದಕ್ಷಿಣ ಭಾರತದಲ್ಲಿ ಅವರು ಗೆಲ್ದಿದ್ರೂ ಪರವಾಗಿಲ್ಲ, ಅಂಕೆಗಳ ಸಂಖ್ಯೆಯಲ್ಲಿ ಅವರು ಸೆಂಟ್ರಲ್ನಲ್ಲಿ ಇರಬೇಕು ಅನ್ನೋದೇ ಅವರ ಹುನ್ನಾರ. ಈಗ SIR ಒಂದು ದೇಶದಲ್ಲಿ ಇಡೀ SIR ಅನ್ನೋ ಒಂದು ಪ್ರಕ್ರಿಯೆಯಿಂದ ಪ್ರತಿಯೊಬ್ಬ ಪ್ರಜೆಯು ಒಂದು ಎಕ್ಸಾಮಿನೇಷನ್ ಬರುವಂತಹ ಒಂದು ದುಸ್ಥಿತಿಗೆ ತಂದಿದ್ದಾರೆ ನೋಡಿ. ಒಬ್ಬ ಭಾರತ ದೇಶದಲ್ಲಿ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಒಂದೇ ಒಂದು ಪ್ರೈಮರಿ ಹಕ್ಕದು ಒಬ್ಬ ಮನುಷ್ಯನಿಗೆ ಒಂದು ಮತ. ಅದೊಂದೇ ನಮ್ಮ ಕೈ ನಡೆಯೋದು. 5 ವರ್ಷಕ್ಕೆ ಒಂದು ಸಲ ಚುನಾಯಿಸೋದಕ್ಕೋ ಇಳಿಸೋದಕ್ಕೋ. ಆದ್ರೆ ಅದನ್ನ ಕಿತ್ಕೊಳ್ದು. ಅಂದ್ರೆ ಇವತ್ತು ಒಬ್ಬ ಪ್ರಜೆಯನ್ನ, ಯಾವ ಪ್ರಜೆಯ ಕಾಲತ್ರ ಬಂದು ಬೇಡ್ಕೊಂಡು ನನಗೆ 5 ವರ್ಷ ಕೊಡಿ, 10 ವರ್ಷ ಕೊಡಿ, ನಾನು ಈ ದೇಶವನ್ನು ವಿಕಸಿತ ಭಾರತ ಮಾಡ್ತೀನಿ ಅಂತ ಬೇಡಿಕೊಂಡ ಈ ಮಹಾಪ್ರಭು ಇವತ್ತು ಅದೇ ಪ್ರಜೆ ಅವನ ಅಧಿಕಾರಿಗಳ ಮನೆಯ ಮುಂದೆ ನಿಂತು ನಾನು ನನ್ನ ಮತದಾರರ ಹಕ್ಕನ್ನು ವಾಪಸ್ ಕೊಡಿ ಅಂತ ಬೇಡ್ಕೊಡೋ ಪರಿಸ್ಥಿತಿ ತಂದಿದ್ದಾನೆ. ಯಾಕೆ ಅಂದ್ರೆ ಆ ಮಹಾಪ್ರಭು ಗೊತ್ತಾಗಿದೆ, ಈಗ ಅವರು ಪವರ್ನಲ್ಲಿರೋ, ಅಧಿಕಾರದಲ್ಲಿರೋದು ಜನರ ಅಭಿಮತದಿಂದ ಅಲ್ಲ. 10 ವರ್ಷ ಆಳ್ವಿಕೆ ನಡೆದ ಮೇಲೆ 400 ಪಾರ್ ಅಂತ ಘೋಷಿಸಿದವರು 224ಕ್ಕೆ ಯಾಕೆ ಬಂದರು? ರಾಮ ಮಂದಿರವನ್ನ ಕಟ್ಟಿದವರೇ ಅಯೋಧ್ಯೆಯ ಸುತ್ತ ಇರುವ 7 ನಿಯೋಜಕ ವರ್ಗಗಳಲ್ಲಿ ಯಾಕೆ ಅವ್ರು ಗೆಲ್ಲಿಲ್ಲ ಅಂದ್ರೆ ಜನ ಅವರನ್ನ ಆರಿಸ್ತಿಲ್ಲ ಈಗ. ಆದ್ರೆ ಕಾನ್ಸ್ಟಿಟ್ಯೂಷನ್, EDನ, ಎಲೆಕ್ಷನ್ ಕಮಿಷನ್ನ ಇವುಗಳನ್ನೆಲ್ಲ ಇಟ್ಕೊಂಡು ಹೇಗಾದ್ರೂ ಮಾಡ್ಕೊಂಡು ಉಳ್ಕೊಂಡ್ಬಿಡ್ಬೇಕು ಅಂತ
ಯಾಕಂದ್ರೆ ದೇ ಆರ್ ಡೆಸ್ಪರೇಟ್ಸ್ ಟು ಹೋಲ್ಡ್ ಆನ್ ಟು ಪವರ್. ಅದಕ್ಕೆ ಇನ್ನೊಂದು ಏನಂದ್ರೆ ನಾವು ಮಾಧ್ಯಮಗಳಿಗೂ ಕೂಡ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ನಾನು ಒಂದು ಇದರಲ್ಲಿ ಮಾರಿಕೊಂಡ ಮಾಧ್ಯಮಗಳು ಅಂದೆ. ಮಾರಿಕೊಂಡ ಮಾಧ್ಯಮಗಳು ಅನ್ನೋದು ಕುಹಕ ಅಲ್ಲ, ಅದು ನನ್ನ ನೋವು. ಈ ದೇಶದಲ್ಲಿ ಮಾರಿಕೊಂಡ ಮಾಧ್ಯಮಗಳು ಮಾತ್ರ ಅಲ್ಲ, ಮಾರಿಕೊಂಡ ಸಂಸ್ಥೆಗಳಿದೆ, ಕಲಾವಿದರಿದ್ದಾರೆ, ಬರಹಗಾರರಿದ್ದಾರೆ, ವಕೀಲರಿದ್ದಾರೆ, ಜಡ್ಜ್ಗಳಿದ್ದಾರೆ. ಈ ಬಿಜೆಪಿಯ ವಿರುದ್ಧ ವೋಟು ಮಾಡಿ ಗೆದ್ದ ಶಾಸಕರು, ಸಂಸದರುಗಳಿದ್ದಾರೆ. ಇಡೀ ದೇಶವನ್ನೇ ಈ ಮಾರಿಕೊಂಡ ವ್ಯಾಧಿ ಆವರಿಸಿದೆ. ಅದು ಇವರ ಬಲ. ಇವರ ಜೊತೆ ಇವರ ಸಿದ್ಧಾಂತವನ್ನು ನಂಬಿ ಜೊತೆಗಿಲ್ಲ, ಹೆದರಿಕೆಯಿಂದ ಇದ್ದಾರೆ. ಆ ಹೆದರಿಕೆಯನ್ನು ಹುಟ್ಟಿಸಿದ್ದಾರೆ. ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಕರ್ನಾಟಕ ಸರ್ಕಾರವನ್ನು ಹರಿಪ್ರಸಾದ್ ಅವರಿದ್ದಾರೆ. ನಾನು ಕೇಳ್ತಾ ಇರೋದು, SIR ಒಂದು ಕರ್ನಾಟಕದಲ್ಲಿ 1 ಕೋಟಿ ಮತಗಳನ್ನು ತೆಗೆದು ಹಾಕಿದ್ದಾರೆ. ಮೊನ್ನೆ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ, ಅವರನ್ನ ಭೇಟಿ ಮಾಡಿದ್ವಿ. 70 ಕೇಳಿದ್ದಾರೆ, 40 ಕಮ್ಮಿ ಮಾಡಿದ್ದಾರೆ, ಪರವಾಗಿಲ್ಲ ಅಂದ್ರೆ 70 ಲಕ್ಷ ಅಲ್ಲ, 1 ಓಟು ಕೂಡ ತಪ್ಪಾಗಬಾರ್ದು ಕರ್ನಾಟಕದಲ್ಲಿ. ನಮ್ಮ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ, ಶಿವಕುಮಾರ್ ಅವರು. ಅವ್ರಿಗೆ ನಾವು ಹೇಳಿದ್ವಿ, ನೋಡಿ ನೀವು ಇದನ್ನು ಅಸೆಂಬ್ಲಿನಲ್ಲಿ ಬರಬೇಕು. 24 ತಾರೀಕು ಅನೌನ್ಸ್ ಮಾಡ್ತಾನೆ ಆ ವ್ಯಕ್ತಿ. 27ಕ್ಕೆ ನೀವು ಅಸೆಂಬ್ಲಿನಲ್ಲಿ ಮಾತಾಡಬೇಕು. ಕರ್ನಾಟಕದ ಪ್ರಜೆಗಳ ಪ್ರತಿನಿಧಿಗಳು ನೀವು. ರೀತಿಯಿಂದ ಆರಿಸಿದ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ನೀವು ಪ್ರಜೆಗಳ ಪರವಾಗಿ ಮಾತಾಡಲೇಬೇಕು. ಯಾಕಂದ್ರೆ ಪ್ರಜೆಗಳು ಆಂದೋಲನದಲ್ಲಿದ್ದಾರೆ. ಮೊನ್ನೆ ನೋಡಿ ಒಂದು ವದಂತಿ ಹಬ್ಬಿಸ್ತಾರೆ, ಕೆಲವು ಕಡೆ ಬಿಜೆಪಿ ಮತಗಳು ಜಾಸ್ತಿ ಹೋಗಿದೆ ಅಂತ. ಯಾರ ಕಥೆ ಹೇಳ್ತೀರಿ? ನಾವು ಮಾತಾಡ್ತಿರೋದು ಬಿಜೆಪಿ ಓಟು, ಕಾಂಗ್ರೆಸ್ ಓಟು, JDS ಓಟಲ್ಲ, ಭಾರತ ದೇಶದ ಪ್ರಜೆಯ ಮತದಾನದ ಹಕ್ಕು. ಇದು ಪ್ರಾಸೆಸ್ನಲ್ಲೇ ತಪ್ಪಾಗಿದೆ. ಹೇಗೆ ಮಾಡಿದ್ದಾರೆ ನೋಡಿ. ಮೊದಲು ಈ ಚುನಾವಣೆಯ ವಿಶೇಷ ಅಧಿಕಾರಿ ಯಾರಿದ್ದಾರೆ, ಮುಖ್ಯ ಅಧಿಕಾರಿ, ಅವರನ್ನು ಚುನಾಯಿಸುವ ಪ್ರಕ್ರಿಯೆಯಲ್ಲಿದ್ದ ಪ್ರಜಾಪ್ರಭುತ್ವವನ್ನು, ಡೆಮಾಕ್ರಸಿಯನ್ನೇ ಕೊಂದಿದ್ದಾರೆ. ಚೀಫ್ ಜಸ್ಟಿಸ್ ಇರಬಾರ್ದು, ವಿರೋಧ ಪಕ್ಷದ ನಾಯಕರು, ಆಳುವ ಪಕ್ಷದ ನಾಯಕರು, ಅವರಿಬ್ರು, ಖರ್ಗೆ ಅವರೊಬ್ರು. ಯಾರಪ್ಪ ಮೆಜಾರಿಟಿ? ಅವರು ಹೇಳಿದ್ದೆ, ಪಾರ್ಲಿಮೆಂಟ್ ನಲ್ಲಿ ಪಾಸ್ ಮಾಡಿ ಚುನಾವಣಾ ಅಧಿಕಾರಿಗಳು ಯಾವ ತಪ್ಪನ್ನು ಮಾಡಿದರೂ ಅವರನ್ನ ಯಾವ ಕೇಸು ಹಾಕಕ್ಕಾಗಲ್ಲ ಅನ್ನೋಂಥದ್ದಂತಿದ್ದಾರೆ. ಈ SIR ಪ್ರಕ್ರಿಯೆಯನ್ನ ಯಾರು ನಿರ್ಧಾರ ಮಾಡಿದ್ರು ಅಂತ ಅಂಜಲಿ ಭರದ್ವಾಜ್ ಅವರು RTI ಹಾಕಿದ್ರೆ ಅದು ಇಂಡಿಪೆಂಡೆಂಟ್ ಚುನಾವಣಾ ನಿಗಮ, ಅದು ಗೊತ್ತಿಲ್ಲವಂತೆ. ಯಾರು ಹೇಳಿದ್ದು? ಇವರಿಬ್ಬರೇ ಹೇಳಿರ್ತಾರೆ. 1 ತಿಂಗಳಲ್ಲಿ ಕರ್ನಾಟಕದ 5.5 ಕೋಟಿ ಓಟ್ಗಳನ್ನು ಎಣಿಸಕ್ಕೋ ಲೆಕ್ಕ ಮಾಡಕ್ಕಾಗತ್ತೇನ್ರಿ ಇವರಿಗೆ? ಒಬ್ಬ 90 ವರ್ಷದ ಮುದುಕ, ವೃದ್ಧ, ಕರ್ನಾಟಕದ ಪ್ರಜೆ, ಸ್ವತಂತ್ರಕ್ಕೆ ಮುಂಚೆ ಹುಟ್ಟಿದಂತಹ ಒಬ್ಬ ವ್ಯಕ್ತಿ, ಒಂದು 20 ಎಲೆಕ್ಷನ್ಗಳಿಗೆ ಓಟ್ ಹಾಕಿದ ವ್ಯಕ್ತಿ, ಮನೆಯಲ್ಲಿಲ್ಲ ಅನ್ನೋ ಕಾರಣಕ್ಕೆ ಅವನ ಓಟನ್ನು ಡಿಲೀಟ್ ಮಾಡಿ ಮತ್ತೆ ಬಂದು ಮುಂದೆ ನಿಂತ್ಕೊಳ್ಬೇಕು ಈ ದೇಶದಲ್ಲಿ. ಒಬ್ಬ ಹೆಣ್ಣುಮಗಳು ತವರಿಗೋಸ್ಕರ ಹೆರಿಗೆಗೆ ಹೋದ್ರೆ ಮನೆಯಲ್ಲಿಲ್ಲ ಅನ್ನೋ ಕಾರಣಕ್ಕೆ ಓಟ್ ಡಿಲೀಟ್ ಮಾಡ್ತೀರಾ ನೀವು? ಅಥವಾ ಉತ್ತರ ಕರ್ನಾಟಕದಲ್ಲಿ ಗುಳೆದ್ ಹೋಗ್ತಾರೆ ಅಂತಾರೆ, 3 ತಿಂಗಳು ಬರಗಾಲ, ಹೋಗ್ತಾರೆ ಗೋವಾಗೆ ಇನ್ನೆಲ್ಲ ಒಂದು ಮುದ್ದೆ ಮಾಡೋದಕ್ಕೆ, ಅವ್ರ ಮನೆಯಲ್ಲಿ ಕಾರಣ ಓಟ್ ತೆಗಿತೀರಾ ನೀವು? ಈ ಎಲ್ಲ ಪ್ರಶ್ನೆಗಳನ್ನ ಕರ್ನಾಟಕದ ಪ್ರಜೆಗಳ ಪರವಾಗಿ ನಮ್ಮನ್ನು ಈ ತರ ಮಾನಸಿಕ ಕ್ಷೋಭೆಗೆ ಗುರಿ ಮಾಡುವ ಈ ಚುನಾವಣಾಧಿಕಾರಿಗಳ ವಿರುದ್ಧ ಕರ್ನಾಟಕ ಸರ್ಕಾರ, ಕರ್ನಾಟಕದ ಪ್ರತಿನಿಧಿಗಳು ಮಾತಾಡಬೇಕು. ಎಲೆಕ್ಷನ್ ಕಮಿಷನ್ ಬರಬೇಕು, ಕೋರ್ಟ್ಗೆ ಹೋಗ್ಬೇಕು. ಯಾಕಂದ್ರೆ ಇದು ಬಹಳ ದೊಡ್ಡ ದುರಂತ. ಇವ್ರು ಮಾತಾಡ್ತಿರೋದು ಇವರಿಗೆ ಬೇಡ, ಯಾರು ಅವ್ರಿಗೆ ಓಟ್ ಹಾಕೋದು ಅವ್ರು ತೆಗಿತಾ ಹೋಗ್ತಾ ಇದ್ದಾರೆ. ಆಮೇಲೆ ಏನಾಗ್ತಾರೆ ಅವರು? ನನ್ನನ್ನು ತೆಗೆದು ಹಾಕೋದು, ನನ್ನ ತೆಗೆದಾಕ ಸರ್ ನಿಮ್ಮ ಬೇಕಾದ್ರೆ ಒಳಗೆ ಕರ್ಕೋತೀನಿ ಅಂತ. ನನ್ನ ಕರ್ಕೊಂಡ್ರೆ ಎಲ್ಲರನ್ನ ಕರ್ಕೊಳ್ಳಿ, ನಾವು ಹೋರಾಡ್ತೀನಿ ಅಂದ್ರೆ. ನಾನು ಅವ್ರಿಗೆ ವಾರ್ನಿಂಗ್ ಕೊಟ್ಟೆ. ಇನ್ನು 2 ವರ್ಷ ಇದೆ ಕರ್ನಾಟಕದಲ್ಲಿ ಎಲೆಕ್ಷನ್. ಏನು ಅರ್ಜೆಂಟ್ ನಿಮಗೆ SIR ಈಗ ತಳ್ಳಿ ಟೈಮ್ ಒಂದು 6 ತಿಂಗಳು. SIR ಬೇಕು ನಮಗೆ, ಆದ್ರೆ ಹೆಂಗ್ ಬೇಕು? ಪ್ರಕ್ರಿಯೆ ತಪ್ಪಾಗಿದೆ ಅಂದ್ರೆ ಏನೋ ಇದೆ ಅಲ್ವಾ ಅವರಿಗೆ. ಬೆಂಗಾಲ್ನಲ್ಲಿ ಇನ್ನೊಂದು 2 ತಿಂಗಳ ಎಲೆಕ್ಷನ್ ಮುಂಚೆ ಬಂದು ಹತ್ರ 1 ಕೋಟಿ ಜನ ಕಿತ್ತಾಕಿ, ಇಲ್ಲ ನೀವು ಮುಂದಿನ ಎಲೆಕ್ಷನ್ ವೋಟ್ ಮಾಡಿ ಅಂದ್ರೆ, ಪ್ರಜಾಪ್ರಭುತ್ವದ ಭಾರತದಲ್ಲಿ 1 ಕೋಟಿ ಜನ ನಿರ್ಧಾರ ಮಾಡೋದು ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತೇನ್ರಿ? ಯಾವ ನಾಟಕ ಆಡ್ತಾ ಇದ್ದಾರೆ? ಇದನ್ನು ನಾವು ಪ್ರಶ್ನಿಸಿ ಈ ಎಲ್ಲ ಹೊಂದನ್ನು ತಿಳ್ಕೊಳ್ಬೇಕು. ಇವೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅವರು ಅಂದ್ರೆ, ಅವರಿಗೆ ಸೋಲಿನ ಭಯ ಶುರುವಾಗಿದೆ, ಹೆದರಿಕೆ ಶುರುವಾಗಿದೆ ಅವರಿಗೆ. ಈ ಜನರು ನಮ್ಮನ್ನ ಮತ್ತೆ ಆರಿಸಲ್ಲ. ಈ ತರದ ಹೆದರಿಕೆ ಶುರುವಾಗೋದಕ್ಕೆ
ಈ ತರದ ವಿವೇಚನೆ ಬರೋದಕ್ಕೆ ನಿರಂತರವಾಗಿ 5 ದಶಕಗಳಿಂದ ಮಾತನಾಡುತ್ತಿರುವ ನಮ್ಮ ಖರ್ಗೆ ಸಾಹೇಬರು ಕಾರಣ ಅನ್ನೋ ಕಾರಣಕ್ಕೆ ಹೋಗಿ ಶುದ್ಧೀಕರಣ ಮಾಡ್ತಾರೆ. ಒಂದು ವಿಷಯ ಹೇಳ್ತೀನಿ, ಹೆದರಿದ್ದಾರೆ. ನಾನು ಮೊನ್ನೆ ಈಗಷ್ಟೇ ಯಾರ ಜೊತೆ ಮಾತಾಡ್ತಾ ಇದ್ದೆ. ಏನಂತಿದ್ದಾರೆ, ಏನ್ ಮಾಡುದು ಸಾರಿ, ಜನರ ಮನಸ್ಸೊಳಗೆ ಇದೆಲ್ಲ ತುಂಬಿಟ್ಟಿದ್ದಾರೆ ಸಾರಿ, ಹೆಂಗೋ ಗೊತ್ತಿಲ್ಲ. ಯಾಕೆ ಹೆಂಗಂತೀವಿ? 400 ಪಾರ್ 240ಕ್ಕೆ ಬಂದಿದಾರ್ರಿ. ಇವತ್ತ ಮಹಾಪ್ರಭು ಅವನ ಶಕ್ತಿಯಿಂದ ನಿಂತಿಲ್ಲ. ಈ ಕಡೆ ನಿತೀಶ್ ಕುಮಾರ್, ಈ ಕಡೆ ಪವನ್ ಕಲ್ಯಾಣ, ಚಂದ್ರಬಾಬು ನಾಯ್ಡು 2 ಕ್ರಚಸ್ ಮೇಲೆ ನಿಂತ್ಕೊಂಡಿದ್ದಾರೆ. ಬಲ ಇಲ್ಲ. ಇವತ್ತು ಡಿಲಿಮಿಟೇಷನ್ ಬಿಲ್ ಅನ್ನ ಪಾಸ್ ಮಾಡಕ್ಕಾಗಿಲ್ಲ. ನಿಂತಿದೆ ಒಂದು ವಿರೋಧ ಪಕ್ಷ. ಒಂದೇ ಮಾತ್ರ ತರ್ತಾ ಇದ್ದಾರೆ ನೋಡಿ, ಹೆಂಗ್ ತರ್ತಾ ಇದ್ದಾರೆ ಇವರು. ಇತಿಹಾಸ ಹೇಳಲ್ವಾ, ಒಂದೇ ಮಾತ್ರ ಭಾರತ ದೇಶದ ಸ್ವತಂತ್ರ ಸಂಗ್ರಾಮಕ್ಕೆ ಬಹಳ ಬೇಕಾದ ದೊಡ್ಡ ಒಂದು ಸ್ಫೂರ್ತಿಯನ್ನು ಕೊಟ್ಟ ಹಾಡು. ಅದಾದ್ಮೇಲೆ ಅದ್ರ 2 ಸ್ಟಾನ್ಸ ಮಾತ್ರ ಹಾಡಬೇಕು ಅಂತ ಯಾರು ಹೇಳಿದ್ರು, ಯಾಕೆ ಹೇಳಿದ್ರು? ಮಹಾತ್ಮ ಗಾಂಧಿಯವರು, ನೆಹರು ಅವರು, ಜನಗಣ ಬರೆದ ರವೀಂದ್ರನಾಥ್ ಟ್ಯಾಗೋರ್ ಅವರು. ಇಲ್ಲ, ಈ ಸ್ವತಂತ್ರ ಭಾರತದಲ್ಲಿ ಎಲ್ಲರನ್ನೂ ಒಳಗೊಳ್ಳುವ ಒಂದು ಮನಸ್ಸು, ಸಾಮಾಜಿಕ ನ್ಯಾಯ, ಅದಕ್ಕೆ ತುಡಿಯುವಂತ ಹೊಸ ದೇಶ ಇದು. ಅದಕ್ಕೆ ಬೇಕಾದ ಮಾತುಗಳು ಮೊದಲ 2 ಸ್ಟಾನ್ಸ ನಡೆದ, ಅದಾದ್ಮೇಲೆ ಕೆಲವು ದೇವರುಗಳ ಬಗ್ಗೆ ಮಾತಾಡುತ್ತೆ. ಆದ್ದರಿಂದ 2 ಸ್ಟಾನ್ಸ ಸಾಕು ಅಂತ. ಆದ್ರೆ ನೋಡಿ, ಅದನ್ನ ತರಬೇಕಂತೆ, ಬೇರೆ ವಿಷಯಗಳೆಲ್ಲ ಬೇಡುವಂತವ್ರಿಗೆ. ಅಂದ್ರೆ ಈ ದೇಶದಲ್ಲಿ ಒಂದು ಹಾಡು ಹೇಳಿದ್ರೇನೆ ದೇಶಭಕ್ತನಂದ್ರೆ. ಈ ದೇಶದಲ್ಲಿ ಪಾರ್ಲಿಮೆಂಟ್ ನಡೀತಾ ಇದೆ. ಇವತ್ತಿನ ಯುವಕರು ಮಾತಾಡಿದ್ದಾರೆ. ಅವ್ರಿಗೆ ಹೇಳಿದ ಪ್ರತಿಪಕ್ಷ ಕಾಯ್ತಾ ಇದೆ ಸಾಕಷ್ಟು ಸಮಸ್ಯೆಗಳ ಜೊತೆ. ಇಡೀ ಪಾರ್ಲಿಮೆಂಟ್ಗೆ ಭಾರತ ದೇಶದ ರಾಜಕೀಯದ ಇತಿಹಾಸದಲ್ಲಿ ಒಬ್ಬ ಪ್ರಧಾನಮಂತ್ರಿ, ಒಬ್ಬ ಗೃಹ ಮಂತ್ರಿ ಪಾರ್ಲಿಮೆಂಟ್ಗೆ ಬರದೆ ಕೊನೆ 2 ನಿಮಿಷ ಹಾಡಕ್ಕೆ ಬಂದ್ಬಿಟ್ಟು ಹಾಡ್ಬಿಟ್ಟು ಎದ್ದು ಹೋದ್ರು. ಜನ ಪಡಬಾರದ ಪಾಡು ಪಡ್ತಾ ಇದ್ದಾರೆ. ನಿಮ್ಗೆ ಹಾಡು ಮುಖ್ಯ ಆಯ್ತು. ಮಕ್ಕಳು ಯಾರು ಬುಲೆಟ್ ಹೊಡೆದ್ರು ಅಂತ ಕೇಳಕ್ಕೆ ಉತ್ತರ ಇಲ್ಲ ನಿಮ್ಮ ಹತ್ರ. ಸರ್ಕಾರಿ ಶಾಲೆಗಳು ಯಾಕಿದೆ ಅಂದ್ರೆ ಉತ್ತರ ಇಲ್ಲ ನಿಮಗೆ. ಹಿಂದಿ ಕಳ್ತನ ಹೆಂಗಾಯ್ತೋ, ಹಿಂದಿ ಕಳ್ರ ಅಂದ್ರೆ ಉತ್ತರ ಇಲ್ಲ ನಿಮಗೆ. ಅದಕ್ಕೆ ಬರಲ್ಲ ಪಾರ್ಲಿಮೆಂಟ್ಗೆ ನಿಮಗೆ. ಇವರು ಯಾವ ಧರ್ಮವನ್ನು ಕಾಪಾಡಕ್ ಬಂದಿಲ್ಲ, ಇವರು ದುಡ್ಡು ಬೇಕು. ಶ್ರೀರಾಮ್ ಹೇಳ್ತಾರೆ, ಗಜನಿ ಮೊಹಮ್ಮದ ಬಂದ 500 ವರ್ಷಗಳ ಹಿಂದೆ ಹಿಂದೂಗಳನ್ನು ಹೊಡೆದ, ದೇವಸ್ಥಾನ ಹೊಡೆದ ಅಂತ. ಅಲ್ಲ ಸ್ವಾಮಿ, ಅವಾಗ ಭಾರತ ದೇಶದ ಬಾರ್ಡರೇ ಇರ್ಲಿಲ್ರಿ. ಇತಿಹಾಸ ಓದ್ರಿ. ಅವನೊಬ್ಬ ಕಳ್ಳ ಬಂದ, ದುಡ್ಡು ಬೇಕಿತ್ತು ಅವನಿಗೆ. ನೀವು ದೇವಸ್ಥಾನದಲ್ಲಿ ಇಟ್ಟಿದ್ರಿ ಕದ್ಕೊಂಡೋದ. ಅವನಿಗೂ ನೀವು ದೇವಸ್ಥಾನ ಕಟ್ಟಿ ಹುಂಡಿನ ಕದಿದ್ದಿರಲ್ಲ, ಅವನಿಗೂ ನಿಮ್ಗೆ ಏನ್ರಿ ವ್ಯತ್ಯಾಸ? ಇಬ್ರು ದೇವಸ್ಥಾನದ ಕಳ್ರೆ ತಾನೆ ನೀವು, ದುಡ್ಡಿನ ಕಳ್ರೆ ನೀವು. ಈ ಪ್ರಶ್ನೆಗಳನ್ನು ನೇರವಾಗಿ ಮುಖಕ್ಕೆ ಹೇಳಬೇಕಾಗಿದೆ ನಿಮಗೆ. ಇವ್ರು ಯಾಕೆ ಬೇಕು ದುಡ್ಡು? ಇದ್ರ ಮೇಲೆ ಜನರ ಅಭಿಪ್ರಾಯದಿಂದ ಮತದಿಂದ ಗೆಲ್ಲಕ್ಕಾಗಲ್ಲ. ಎಲ್ಲರನ್ನೂ ಕೊಂಡ್ಕೋಬೇಕು. MLA ಕೊಂಡ್ಕೋಬೇಕು, MP ಕೊಂಡ್ಕೋಬೇಕು. ಕೊನೆಗೆ ಒಂದು ಕತೆ ಹೇಳಿ ಮುಗಿಸ್ತೀನಿ ನನ್ನ ಮಾತನ್ನ. ಬಹಳ ನಂಬಿಕೆಯಿಂದ ಇರಿ. ದೇಶ ಬದಲಾಗ್ತಾ ಇದೆ, ಕಾಲ ಬದಲಾಗ್ತಾ ಇದೆ. ಅದಕ್ಕೆ ನನ್ನ ಇವತ್ತಿನ ಯುವಕರು ಉತ್ತರ ಕೊಟ್ಟಿದ್ದಾರೆ. ಒಂದು ಕಾರ್ಮಿಕ ಆಂದೋಲನ ನಡಿಬೇಕಾದ್ರೆ, ಒಬ್ಬ ಗವರ್ಮೆಂಟ್ ಆಫೀಸರ್ಸ್ ಮುಷ್ಕರ ಮಾಡಬೇಕಾದ್ರೆ ಅವ್ರಿಗೆ ಬಹಳ ಈಸಿ ಆಗಿತ್ತು, ಮ್ಯಾಪ್ ಮಾಡೋವಾಗಿತ್ತು. ಇವನು ಯಾರು, ಎಲ್ಲಿದ್ದಾನೆ, ಇವನು ಹೆಂಡತಿ, ಮನೆ, ಮಠ, ಇವನು ಯಾವ ಯೂನಿವರ್ಸಿಟಿ ಕೆಲಸ ಮಾಡ್ತಾನೆ ಅಂತ. ಹಿಂಗ್ ಗನ್ ಇಟ್ಕೊಂಡೋ ಇಲ್ಲ ಒಂದು ಪೊಲೀಸ್ ಇಟ್ಕೊಂಡು ನಿಂತು ಸ್ವಲ್ಪ ಹೆದರ್ ನಿಲ್ತಿದ್ರು. ಆದ್ರೆ ಈ ಮಕ್ಕಳನ್ನ ಮ್ಯಾಪ್ ಮಾಡಕ್ ಆಗ್ಲಿಲ್ಲ ಅವನಿಗೆ. ಸೊಳ್ಳೆ ತರ ಹಿಂಗ್ ಹೊಡೋದು, ಹಿಂಗ್ ಬಂದ್ರು, ಹಿಂಗ್ ಹೊಡೋದು, ಹಿಂಗ್ ಬಂದು ಜೋಕರ್ ಆಗೋದಾ. ಇತ್ತೀಚೆಗೆ ನಾವೊಂದು ಬಾಡೂಟದ ಬಳಗ ಅಂತಿದೆ ಕರ್ನಾಟಕದಲ್ಲಿ. ತುಂಬಾ ಯೋಚನೆ ಮಾಡೋರು ಮಧ್ಯಾಹ್ನ ಬಾಡೂಟಕ್ಕೆ ಸೇರ್ಕೊಳ್ತೀವಿ ಮೈಸೂರಿನಲ್ಲಿ. ನಾವು ಇಡೀ ದಿನ ಒಂದಷ್ಟು ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಅದರಲ್ಲಿ ನಮ್ಮ ಬಹಳ ಮುಖ್ಯವಾದ ಸೈಂಟಿಸ್ಟ್ಗಳು ಕೃಪಾಕರ್ ಮತ್ತು ಸೇನಾನಿಯನ್ನ ಕರೆದಿದ್ರು. ನಾನು ಸುಮ್ಮನೆ ಹೋಗಿದ್ದೆ. KY ಅನ್ನಿದ್ರು. ಅದರಲ್ಲಿ ಒಬ್ಬ ಕೇಳ್ದ, ಅಲ್ಲ ಮನುಷ್ಯರು ಮಾತಾಡ್ಕೊಳ್ತೀವಿ, ಈ ಕಾಡೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಲ್ಲ, ಅಲ್ಲಿ ಹುಲಿ ಜೊತೆ, ಜಿಂಕೆ ಜೊತೆ, ಆಮೆ ಜೊತೆ ಹೆಂಗ್ ಮಾತಾಡ್ಕೊಳತ್ತೆ ಅಂತ. ಇದು ನಾನು ಜಂತರ್ ಮಂತರ್ ಮತ್ತು ನಮ್ಮ ಮಹಾಪ್ರಭು ಇಟ್ಕೊಂಡು ಹೇಳ್ತಾ ಇದ್ದೀನಿ ಈ ಕತೆ. ಅವ್ರು ಹೇಳಿದ್ರು, ಕಾಡಿನಲ್ಲಿ ಮನುಷ್ಯರ ತರ ಮಾತಾಡಲ್ಲ, ಯಾವ್ದಾದ್ರು ಒಂದು ಮಾತಾಡತ್ತೆ, ಮಿಕ್ಕಿದ್ದು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳತ್ತೆ ಅಂತ. ಅದಕ್ಕೊಂದು ಹುಲಿಯ ಬೇಟೆ ಇದೆ ನೋಡಿ. ಒಂದು 20 ಜಿಂಕೆಗಳು ಒಂದು ಕಡೆ ಇದ್ರೆ ಆರಾಮಾಗಿ ಮೇಯ್ತಾ ಇದ್ರೆ, ಒಂದು ಹುಲಿ ಹಸುವಾದ್ರೆ ಅದನ್ನು ತಿನ್ನಕ್ಕೆ ಹೊರಡುತ್ತದು. ಬಲಶಾಲಿ ಅನ್ನೋ ಕಾರಣಕ್ಕೆ ಟಕ್ ಅಂತ ಹೋಗಲ್ಲ, ಅದು ದೂರದಿಂದ ನೋಡುತ್ತೆ. ಅಂದ್ರೆ ತಾನು ಯಾರನ್ನ ಕೊಲ್ಲುತ್ತಿದ್ದೇನೋ ಅದಕ್ಕೆ ಗೊತ್ತಾಗಬಾರ್ದು ನಾನು ಕೊಲ್ಲಕ್ಕೆ ಬಂದಿದ್ದೀನಿ ಅಂತ.
ನಿಧಾನ ನಿಂತ್ಕೊಳ್ಳುತ್ತೆ, ಬಹಳ ನಿಧಾನವಾಗಿ ಹೆಜ್ಜೆ ಇಡುತ್ತೆ, ಶಬ್ದ ಕೂಡ ಕೇಳಿಸ್ಬಾರ್ದು. ಒಂದು ವೇಳೆ ಈ ಕಡೆಯಿಂದ ಗಾಳಿ ಬಂದ್ರೆ ಆ ಗಾಳಿಯಿಂದ ನನ್ನ ದೇಹದ ಗಂಧ ಅದಕ್ಕೆ ತಲುಪಿ ಎಚ್ಚರ ಆಗ್ಬಿಡುತ್ತೆ ಅಂದ್ರೆ ಗಾಳಿ ದಿಕ್ಕು ಬದಲಾಯಿಸ್ಕೊಂಡು ಹಿಂಗೆ ಬರುತ್ತೆ. ಬರ್ತಾ 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 ಪದಗಳ ಮಧ್ಯೆ ನಿಂತ್ಕೊಳ್ಳುತ್ತೆ. ಯಾವುದೋ ಒಂದು ಟೈಮ್ನಲ್ಲಿ ಒಂದು ಜಿಂಕೆಗೆ ಅರ್ಥ ಆಗುತ್ತೆ, ಯಾರೋ ಇಲ್ಲಿ ಪಕ್ಕದಲ್ಲಿ ಬಂದಿದ್ದಾರೆ ಅಂತ. ಹಿಂತಿರುಗಿ ನೋಡುತ್ತೆ, ಪದಗಳು ಒಂದೆರಡು ಹೆಜ್ಜೆ ಇಟ್ಟು ಅದಕ್ಕೆ ಅನುಮಾನ ಬಂದ ದಿಕ್ಕಿನ ಹತ್ರ ನೋಡಿ ಕ್ವಾಕ್ ಅಂತ ಒಂದು ಕಾಲ್ ಕೊಡುತ್ತೆ. ನಾವು ಅನ್ಕೊಂಡಿದೀವಿ ಆ ಜಿಂಕೆ ಬೇರೆ ಜಿಂಕೆಗಳಿಗೆ ಹುಲಿ ಬಂದಿದೆ ಅಂತ ಹೇಳ್ತಾ ಇದೆ ಅಂತ. ಅದರ ಕಾಡಿನ ಭಾಷೆ ಅದಲ್ಲ, ಅದು ಕ್ವಾಕ್ ಅಂತ ಹುಲಿಗೆ ನಾನು ನಿನ್ನ ನೋಡ್ಬಿಟ್ಟೆ ಅಂತ ಹೇಳ್ತಾ ಇದೆ. ಅದನ್ನ ಇವತ್ತಿನ ಯುವಕರು ಜಂತರ್ ಮಂತರ್ನಲ್ಲಿ ಕ್ವಾಕ್ ಕಂಡುಬಿಟ್ಟು ಮಹಾಪ್ರಭುಗೆ ನಾನು ನೋಡ್ಬಿಟ್ಟೆ, ಶೇಮ್ ಶೇಮ್ ಪಪ್ಪಿ ಶೇಮ್ ಅಂತ ಹೇಳ್ಬಿಟ್ಟಿದ್ದಾರೆ. ರಾತ್ರಿ ಆದ್ರೆ ರೀಲ್ ಮಾಡಕ್ ಕೂತಾರೆ. ಈಗ ಯಂಗ್ಸ್ಟರ್ ಆಗ್ತಾವ್ರಂತೆ, ಪಾರ್ಲಿಮೆಂಟ್ಗೆ ಬರಕ್ಕಾಗಲ್ಲ, ಪಾರ್ಲಿಮೆಂಟ್ ಹೊರಗಡೆ ಜನರನ್ನು ಸೇರಿಸಿ NDN ಸೇರಿಸಿ ಎಲ್ಲರೂ ಇನ್ಸ್ಟಾಗ್ರಾಮ್ಗೆ ಬಂದ್ರಪ್ಪ ಅಂತ ಹೇಳ್ತಾ ಇದ್ದಾರಂತೆ. ಬಹಳ ಒಳ್ಳೆಯ ಬೆಳವಣಿಗೆ. ಇವತ್ತು ನಾವು ಎರಡು ವಿಷಯ ಯೋಚನೆ ಮಾಡಬೇಕು. ಇವರು ಇಳಿತಾರೆ, ಇಳಿಸಲ್ಪಡುತ್ತಾರೆ, ಅದು ನಿಜ. ಭಾರತ ದೇಶ ಮನುಕುಲ ತನ್ನ ವಿಕಾಸದಲ್ಲಿ ಇಷ್ಟು ನೋವನ್ನು ಸಹಿಸಿಕೊಳ್ಳಕ್ ಸಾಧ್ಯನೇ ಇಲ್ಲ. ಇದೇ ಎಲ್ಲಾ ಸರ್ವಾಧಿಕಾರಿಗಳ ಅಂತ್ಯ. ಆದ್ರೆ ನಾವು ಯೋಚನೆ ಮಾಡಬೇಕಾಗಿರೋದು, ಇವರನ್ನ ಸಹಿಸಿಕೊಳ್ಳದೆ ತಳ್ತೀವಿ, ಆದರೆ ಇವರ ಆಲ್ಟರ್ನೇಟಿವ್, ಇವರ ನಂತರ ನಾವು ಯಾರನ್ನ ಆರಿಸ್ತೀವೋ ಅದು ರಾಜಕೀಯ ಯೋಚನೆಯಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜ್ಞಾನದಿಂದ, ಅವರು ತೋರಿಸುವ ದಾರಿ ದೀಪದಿಂದ ಆರಿಸಬೇಕಾಗಿದೆ. ಅದರ ಜಾಗರೂಕವಾಗಿರೋಣ. ಪ್ರಜಾಪ್ರಭುತ್ವ, ಸಂವಿಧಾನ ನಮ್ಮನ್ನು ಕಾಪಾಡುತ್ತೆ. ಗಾಳಿ ಬದಲಾಗ್ತಾ ಇದೆ. ದಯವಿಟ್ಟು ನಿಮ್ಗೆ ಇವತ್ತು ಮಧ್ಯಾಹ್ನ ಸಾಯಂಕಾಲ ಮಾತಾಡ್ತಿದ್ದೆ, ಗೆಳೆಯನಂತ ಇನ್ಮೇಲೆ ಮಾತಾಡಬೇಡಿ ಅಂದೆ. ಈ ತರ ಮಾತಾಡಬೇಡಿ ಅಂತ. ಗೊತ್ತಿಲ್ಲ ಸಾರಲ್ಲ, ಹೆದರ್ತಾ ಇದ್ದಾನೆ. 2 ಹೆಜ್ಜೆ ಇಟ್ಟು ನೀವು 1 ಹೆಜ್ಜೆ ಮುಂದೆ ಹೋಗ್ಬೇಕು. ಈ ನಿಟ್ಟಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಗುಡುಗುತ್ತಿರುವ ಖರ್ಗೆಯವರು ಗುಡುಗ್ತಾನೆ ಇರಿ, ನಾವು ನಿಮ್ಮ ಜೊತೆ ಇರ್ತಾನೆ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.